ನಮಸ್ಕಾರ ಸ್ನೇಹಿತರೆ, ಫ್ರೆಂಡ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ಫ್ರಾನ್ಸ್ನಲ್ಲಿ ಪ್ಯಾರಾಲಿಂಪಿಕ್ಸ್ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ನಿನ್ನೆ ಶನಿವಾರ ನಡೆದ ಪುರುಷರ ಜಾವೆಲಿನ್ ಥ್ರೋ F41 ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಇರಾನಿನ ಪ್ಯಾರಾ ಅಥ್ಲೀಟ್ ಸಾಯಿ ಸದೇಗ್ ರವರು ಬರೋಬ್ಬರಿ 47.65 ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಪ್ಯಾರಾಲಿಂಪಿಕ್ ದಾಖಲೆಯೊಂದಿಗೆ ಮೊದಲ ಸ್ಥಾನವೇರಿ ಚಿನ್ನದ ಪದಕ ಗೆದ್ದರೂ ಕೂಡ ಕೊನೆಯಲ್ಲಿ ಆ ಚಿನ್ನದ ಪದಕ ದ್ವಿತೀಯ ಸ್ಥಾನದಲ್ಲಿದ್ದ ಭಾರತದ ನವದೀಪ್ ಸಿಂಗ್ ಪಾಲಾಗಿದ್ದು ಪ್ಯಾರಾಲಿಂಪಿಕ್ಸ್ನ ದೊಡ್ಡ ಟ್ವಿಸ್ಟ್ ಆಗಿದೆ. ಅಲ್ಲಿ ಆಗಿದ್ದಾದ್ರೂ ಆ ಟ್ವಿಸ್ಟ್ ಏನು ಮುಂದೆ ತಿಳಿಯೋಣ ಬನ್ನಿ ಸ್ನೇಹಿತರೆ. ಇಂತಹ ಹಲವಾರು ಮಾಹಿತಿಗಳನ್ನ ತಿಳಿಯೋಕೆ ನೀವಿನ್ನು ನಮ್ಮ ಫ್ರೆಂಡ್ಸ್ ಮೀಡಿಯಾ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲೇ ತಿಳಿಸಿದ ಹಾಗೆ ಇರಾನಿನ ಪ್ಯಾರಾ ಅಥ್ಲೀಟ್ ಸಾಯಿ ಸದೇಗ್ ರವರು ಬರೋಬ್ಬರಿ 47.65 ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಚಿನ್ನದ ಪದಕ ಪಡೆದಿದ್ರು. ಇತ್ತ ನಮ್ಮ ಭಾರತದ ಹರಿಯಾಣ ರಾಜ್ಯದ 23ರ ಹರೆಯದ ನವದೀಪ್ ಸಿಂಗ್ 47.32 ಮೀಟರ್ ದೂರ ಎಸೆದು ದ್ವಿತೀಯ ಸ್ಥಾನದಲ್ಲಿದ್ರು. ಇನ್ನೇನು ಆಟ ಮುಗಿತು ಎನ್ನುವಷ್ಟರಲ್ಲಿ ಅಲ್ಲೊಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು. ಅದೇನು ಗೊತ್ತಾ? ಇರಾನ್ನ ಆಟಗಾರ ಸಾಯಿ ಸದೇಗ್ ರವರನ್ನ ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿಯು ಅನರ್ಹ ಅಂತ ಘೋಷಿಸಿಬಿಡ್ತು. ಸ್ನೇಹಿತರೆ, ಸಾಯಿ ಸದೇಗ್ ರವರನ್ನ ಅನರ್ಹ ಅಂತ ಘೋಷಿಸಲು ಇಷ್ಟೇ ಕಾರಣ. ಸಾಯಿ ಸದೇಗ್ ಗೆದ್ದ ತಕ್ಷಣ ಆಕ್ಷೇಪಾರ್ಹ ಧ್ವಜವನ್ನ ಪದೇ ಪದೇ ಪ್ರದರ್ಶಿಸಿದ್ದು. ಹೌದು ಸ್ನೇಹಿತರೆ, ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿಯ ನೀತಿ ಸಂಹಿತೆಯ ಪ್ರಕಾರ 8.1 ಸಾಯಿ ಸದೇಗ್ ಉಲ್ಲಂಘಿಸಿದ್ದಾರೆ. ಅದು ಕ್ರೀಡಾವಲ್ಲದ ಮತ್ತು ಅನುಚಿತ ನಡವಳಿಕೆಯನ್ನ ತಿಳಿಸುತ್ತದೆ. ಸ್ನೇಹಿತರೆ, ಆಟದ ನಿಯಮಗಳ ಪ್ರಕಾರ ಕ್ರೀಡಾಪಟುಗಳು ತಮ್ಮ ರಾಷ್ಟ್ರ ಧ್ವಜದೊಂದಿಗೆ ಮಾತ್ರ ತಮ್ಮ ಖುಷಿಯನ್ನ ಆಚರಿಸಬಹುದು ಎಂದು ಭಾರತೀಯ ಪ್ಯಾರಾ ಅಥ್ಲೆಟಿಕ್ಸ್ ತಂಡದ ಮುಖ್ಯ ತರಬೇತುದಾರ ಸತ್ಯನಾರಾಯಣ ಶಿವಮೊಗ್ಗರವರು ತಿಳಿಸಿದ್ದಾರೆ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕಮಿಟಿಯ ತೀರ್ಮಾನದಂತೆ ಸಾಯಿ ಸದೇಗ್ ಅನರ್ಹರಾದ ನಂತರ 2ನೇ ಸ್ಥಾನದಲ್ಲಿದ್ದ ನವದೀಪ್ ಸಿಂಗ್ ಚಿನ್ನದ ಪದಕ ಪಡೆದರು. ಸ್ನೇಹಿತರೆ, F41 ವಿಭಾಗದಲ್ಲಿ ಎತ್ತರ ಕಡಿಮೆ ಇರುವ ಅಭ್ಯರ್ಥಿಗಳು ಭಾಗವಹಿಸುತ್ತಾರೆ. ಅದರಂತೆ ನವದೀಪ್ ಸಿಂಗ್ ಎತ್ತರ 4 ಅಡಿ 4 ಇಂಚು ಮಾತ್ರ. ಹಾಗಾಗಿ ಕುಬ್ಜತೆಯ ಕಾರಣದಿಂದ ತಮ್ಮ ಜೀವನದಲ್ಲಿ ಹಲವಾರು ಅವಮಾನಗಳನ್ನು ಅನುಭವಿಸಿದ್ರು ಎಂದು ತಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದೆ ನವದೀಪ್ ಸಿಂಗ್ ಚಿನ್ನದೊಂದಿಗೆ ಭಾರತೀಯರ ಮನಸ್ಸು ಗೆದ್ದಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.